ಗೊತ್ತಿರೋ ವಿಷಯಗಳು ಏನಂತ ಹೇಳಿದ್ರೆ ಅಪ್ಪ ಅಮ್ಮ ಅಂದರೆ ಅವಳಿಗೆ ತುಂಬ ಪ್ರೀತಿ ಹೊಂದಿದೆ. ಅವಳು ನಮಗೆ ನಮ್ಮ 3 ಜನಕ್ಕೂ ಅಪ್ಪ ಅಮ್ಮ ಆಗಿ ನಮ್ಮ 3 ಜನಕ್ಕೂ ತುಂಬ ಕೇರ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಇರೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬೆಳಗ್ಗೆನೆ ತಾನೇ ಸೂರಜ್ ಮತ್ತೆ ನಮ್ಮ ರಾಶಿಕಾ ಅವರ ತಾಯಿಯವರು ಬಂದಿದ್ದಾರೆ. ಸೊ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ಈಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ನೀವು ನೋಡಬಹುದು ರಾಶಿಕಾ ಅವರ ತಾಯಿ ರಾಶಿಕಾ ತಮ್ಮನ್ನೆಲ್ಲ ಹೇಗೆ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋ ಕೆಳಗಡೆ ಹಾಕಿರೋದು ಗಿಲ್ಲಿ ಫ್ಯಾಮಿಲಿ ನೋಡಬೇಕು, ರಕ್ಷಿತಾ ಫ್ಯಾಮಿಲಿ ನೋಡಬೇಕು ಅಂತ ಹೇಳಿ. ಸೊ ಎಲ್ಲರೂ ಕೂಡ ಗಿಲ್ಲಿ ಫ್ಯಾಮಿಲಿ ಮತ್ತು ರಕ್ಷಿತನ ಫ್ಯಾಮಿಲಿ ನೋಡೋಕ್ಕೆ ಯಾಕೆ ಅಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು ರಕ್ಷಿತನ ಒಂದು ಮ್ಯಾನರಿಸಮ್ ಹೇಗಿದೆ, ರಕ್ಷಿತನ ಭಾಷೆ ಹೇಗಿದೆ, ರಕ್ಷಿತ ಯಾವ ರೀತಿ ನಡ್ಕೋತಾಳೆ, ಇವೆಲ್ಲದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ತಲೆಯಲ್ಲಿ ಬರುವಂಥದ್ದು ಇವರ ಫ್ಯಾಮಿಲಿ ಹೇಗಿರ್ಬೋದು, ಅವ್ರು ಯಾವ ರೀತಿ ಮಾತಾಡ್ತಿರ್ಬೋದು, ಇವ್ರ ರೀತಿನೇ ಥಿಂಕ್ ಮಾಡಿ ಮಾತಾಡ್ತಾರ ಅಥವಾ ಅವ್ರು ಹೇಗೆ ಇವರನ್ನು ಬೆಳೆಸಿದ್ದಾರೆ ಅನ್ನೋ ಒಂದು ಗುಣ ಗೊತ್ತಾಗಲಿ ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಅವರು ಕರ್ನಾಟಕ ಮೂಲದವರು ಅಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಮುಂಬೈಯವರಾಗಿದ್ದು ಕರ್ನಾಟಕಕ್ಕೆ ಬಂದು ಈ ಒಂದು ಶೋ ಅಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಜನರ ಕ್ಯೂರಿಯಾಸಿಟಿನೂ ಕೂಡ ಆಗಿರುತ್ತೆ. ಹೀಗೆ ಗಿಲ್ಲಿಯ ಒಂದು ಫ್ಯಾಮಿಲಿಗೆ ಅಂತ ಬಂದ್ರೆ ಗಿಲ್ಲಿ ಫ್ಯಾಮಿಲಿ ಅಂತೂ ಪಕ್ಕ ರೈತ ಫ್ಯಾಮಿಲಿ ಅಂತಾನೆ ಅನ್ಬೋದು, ಕರ್ನಾಟಕದ ಬೀಜ ಅಂತ ಅನ್ಬೋದು. ಸೊ ಯಾವ ರೀತಿಯಾಗಿ ಮೊಳಕೆ ಹೊಡೆದು ಈಗ ಎಲ್ಲರನ್ನೂ ಕೂಡ ರಂಜಿಸ್ತಾ ಇದ್ದಾನೋ ಅವರ ತಂದೆನೂ ಕೂಡ ಹಾಗೆ ಚಟಪಟ ಅಂತ ಮಾತಾಡ್ತಾರೆ. ಅಪ್ಪಟ ರೈತ ಅನ್ಬೋದು, ಕರ್ನಾಟಕದ ರೈತ ಅಂತಾನೂ ಕೂಡ ಕರಿಬೋದು. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯವರಾಗಿರೋದ್ರಿಂದ ಇವರನ್ನ ಬಿಗ್ ಬಾಸ್ ಮನೆ ಒಳಗೆ ನೋಡ್ಲಿಕ್ಕೆ ಕೋಟಿ ಜನಗಳು ಕಾಯ್ತಾ ಇದ್ದಾರೆ. ಸೊ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ನಿಮ್ಗೆ ಅನ್ನಿಸಿದ್ರೆ ಅದು ದಯವಿಟ್ಟು ಕಮೆಂಟ್ ಮುಖಾಂತರ ಮತ್ತೆ ಒಂದು ಲೈಕ್ನ ಮುಖಾಂತರ ತಿಳಿಸಿ. ಗಿಲ್ಲಿ ಫ್ಯಾಮಿಲಿಗೆ ಅಂದ್ರೆ ಬರೋಬ್ಬರಿ 1 ಲಕ್ಷ ಜನರಲ್ಲಿ ಏನೇ ಇಲ್ಲ ಅಂದ್ರೂ 90,000 ಜನ ಗಿಲ್ಲಿ ಫ್ಯಾಮಿಲಿಗೋಸ್ಕರನೇ ಕಾಯ್ತಾ ಇರೋದು. ಇನ್ನು ಉಳಿದ 10% ಜನ ಇನ್ನು ಉಳಿದವರಿಗೆಲ್ರಿಗೂ ಕೂಡ ಕಾಯ್ತಾ ಇರ್ಬೋದು. ಗಿಲ್ಲಿ ಅವ್ರ ಫ್ಯಾಮಿಲಿಯರ ಅವ್ರ ಅಪ್ಪ ಅವ್ರ ಅಮ್ಮ ಬಂದ್ಮೇಲೆ ಅವ್ರನ್ನ ಯಾವ ರೀತಿ ಮಾತಾಡಿಸ್ತಾರೆ, ಅವ್ರ ಅಪ್ಪ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಿರೋ ತರಲೆಗಳನ್ನ ತಿಳಿಸಿ ಹೇಳ್ತಾರೋ ಅಥವಾ ಇಬ್ರು ನೋಡ್ಬಿಟ್ಟು ಅವರಿಬ್ರು ಜೋಡಿಯಾಗಿ ಒಂದೇ ಕಡೆ ನೋಡಬೇಕು ಅನ್ನೋದು ತುಂಬಾ ಜನರ ಆಸೆ ಆಗಿದೆ. ಸ್ವತಃ ನನ್ನ ಆಸೆನೂ ಕೂಡ ಅದೇ. ಗಿಲ್ಲಿ ಅವರ ಅಪ್ಪ ಹಾಗೆ ಗಿಲ್ಲಿ ಇಬ್ರು ಹೇಗೆ ಮಾತಾಡ್ಕೊಳ್ತಾರೆ ಅನ್ನೋದನ್ನ ನಾನು ನೋಡಬೇಕು. ಇವನು ಮನೆಯಲ್ಲೂ ಅದೇ ರೀತಿ ತೀಟೆ ಅಂತ ಹೇಳಿ ಅವರ ಅಮ್ಮನೂ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿರೋದನ್ನ ನೀವು ಕೂಡ ಕೇಳಿರ್ತೀರ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಗಿಲ್ಲಿ ಫ್ಯಾಮಿಲಿ ಬರೋದನ್ನ ನಾನು ಕೂಡ ಕಾಯ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಗಿಲ್ಲಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಂತ ಈಗಾಗಲೇ ನಾನು ಹಲವಾರು ವೋಟಿಂಗ್ಗಳನ್ನು ಕೂಡ ನೋಡಿದ್ದೀನಿ. ಈ ಸೀಸನಲ್ಲಿ 100 ಗೆಲ್ಕೊಂಡಿದ್ದಾನೆ ಗಿಲ್ಲಿ. ಸೊ 50 ದಿನದಲ್ಲೇ ಗೊತ್ತಾಗ್ಬಿಡ್ತು ಬಿಗ್ ಬಾಸ್ನ ವಿನ್ನರ್ ಯಾರು ಅಂತ ಹೇಳಿ. ಆ ರೇಂಜ್ಗೆ ತನ್ನ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾನೆ ಬಿಗ್ ಬಾಸ್ ಅಲ್ಲಿ. ಸೊ ಅವರ ತಂದೆ ತಾಯಿ ಬಂದ ಮೇಲೆ ಯಾವ ರೀತಿ ಇರುತ್ತೆ, ಕಾವ್ಯನ ಯಾವ ರೀತಿ ಮಾತಾಡ್ತಾರೆ, ಇದೆಲ್ಲನೂ ಕೂಡ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ನಿಮಗೂ ಇದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.